ರಮಣರೇ, ನೀವೊಂದು ಪೇಪರಿಗೆ ಒಂದು ಸೈನ್ ಹಾಕ್ಬಿಟ್ರೆ ನಾನು ಹೋಗ್ಬಿಟ್ಟು ಜಾನ್ಕಮ್ಮನವ್ರು ಕರ್ಕೊಬಂದ್ಬಿಡ್ತೀನಿ. ಅಯ್ಯೋ, ಬಾವಂಗೆ ಓದು ಬರಹ ಬರಲ್ಲ, ಬರೀ ಹೆಬ್ಬೆಟ್ಟು. ನಮ್ಮವರೇ, ನೀವೇನು ತಪ್ಪು ಮಾಡಿಲ್ಲ, ನೀವು ತಲೆ ತೆಗಿಸ್ಬೇಡಿ. ರಾಮೋರೆ, ಅಪ್ಪ ಹೇಗಿದ್ದಾರೆ? ಮಾವ ಹಿಂಗೇನು ತೊಂದರೆ ಇಲ್ಲ, ಅವ್ರು ಸಂದಾಕಿ ಅವರೇ, ನೀವು ಅಳಬೇಡಿ. ನಾನು ಅವ್ರನ್ನ ನೋಡ್ಬೇಕಲ್ಲ. ಹಾಂ, ಈಗ ಅಲ್ಲಿಗೆ ಹೋಗುಮ್ಮ. ಜಾನಕಿ ಅವರೇ, ಅಪ್ಪಂಗೇನೂ ಆಗಿಲ್ಲ, ಈಗ ಹೋಗ್ತಾ ಅವ್ರನ್ನ ನೋಡ್ಕೊಂಡೇ ಹೋಗೋಣ. ನಾವೇನು ಬರ್ತೀವಿ ಸರ್. ಓಕೆ, ಆಯ್ತಮ್ಮರೇ. ಅದಕ್ಕೆ ಸ್ಯಾನೆ ಟ್ಯಾಂಕ್ಸ್ ಅದಕ್ಕೆ. ಅಯ್ಯೋ, ಏನು ಬಾಬಾ ನೀವು, ಬನ್ನಿ ಹೋಗೋಣ. ಬನ್ನಿ ಜಾನಕಿ, ಬನ್ನಿ. ಆರಾಮಾಗಿ ಮನೆ ಕಡೆ ನಾನು ಇಲ್ಲೇ ಇರ್ತೀವಿ. ಏನಾದ್ರು ಬೇಕಂದ್ರೆ ನಾನು ಕೇಳಿ. ಮಂಜು, ತುಂಬ ಥ್ಯಾಂಕ್ಸ್ ಕಣಪ್ಪ. ಅದೇನು ಪರವಾಗಿಲ್ಲ ಅಮ್ಮ. ರಾಮಣ್ಣ ಬಂದರು ಅನ್ಸುತ್ತೆ. ಅಮ್ಮ. ಜಾನು, ಜಾನು ಹೇಗಿದೆಯಾ? ಇಲ್ಲಿ ನೋಡು ಅಪ್ಪನ. ಬಾ. ಇವಾಗ ಹೇಗಿದ್ದಾರೆ?
ಜಾನು, ನೀವು ಮಲ್ಕೊಳ್ಳಿಯಪ್ಪ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನನ್ನ ಮೇಲೆ ನಿಮಗೆ ಕೋಪನಾ ಅಪ್ಪ? ಯಾಕೋ ಬಂಗಾರ, ಯಾಕೋ ಹಾಗೆಲ್ಲ ಹೇಳ್ತೀಯ? ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಮರಿ. ಅಯ್ಯೋ ನಮ್ಮರೆ, ನೀವ್ಯಾಕೆ ಹಂಗೆ ಅನ್ಕೋತೀರಾ? ಇದು ನಿಮ್ಮಿಂದ ಆಗಿದ್ದಲ್ಲ. ಆದರೂ ಜಾನಕಿ ಮನಸ್ಸಲ್ಲಿ ಆ ರೀತಿ ಕಾಡ್ತಾನೆ ಇರುತ್ತಲ್ವ ಬಾವ. ನೀನೇನು ಚಿಂತೆ ಮಾಡಬೇಡ ಜಾನಕಿ, ಅಪ್ಪಂಗೆ ಇನ್ನೇನೂ ಆಗಲ್ಲ. ಡಾಕ್ಟರ್ ಏನಂದ್ರು? ರೆಸ್ಟ್ ತಗೊಳಕ್ಕೆ ಹೇಳಿದ್ದಾರೆ. ಓ ಓಕೆ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ನಂದಿತಾ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳಿ. ನಿನ್ನೆ ನಿಮ್ಮನ್ನ ಬಿಟ್ಟರೆ ನಮ್ಮ ಮನೆಗೆ ಬೇರೆ ಯಾರೂ ಬಂದಿಲ್ಲ. ಆ ದುಡ್ಡು ಅಂದರೆ ಈ ವಿಷಯದಲ್ಲಿ ನಿಮಗೆಷ್ಟು ಗೊತ್ತಿರೋದು ನನಗೂ ಅಷ್ಟೇ ಗೊತ್ತಿರೋದು. ಇರಿ, ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ಇಲ್ಲ, ಕೇಳಿದೆ ಅಷ್ಟೇ. ಆ ದುಡ್ಡು ಮನೆಗೆ ನೆನ್ನೆನೆ ಬಂತು ಅಂತ ಹೇಗೆ ಹೇಳ್ತೀರಾ? ತುಂಬ ದಿನದಿಂದನೂ ಇರಬಹುದಲ್ವಾ? ಅತ್ತೆ, ನೀವೇನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊತಾ ಇದ್ದೀರ ಅಷ್ಟೇ. ಇದೆಲ್ಲ ಅಪ್ಪ ಇನ್ ಮ್ಯಾಕಿರೋ ಸೇಡ್ಗೆ ಆ ಕೇಸವ ಮಾಡಿರೋ ಕೆಲಸ. ಈಗ ವಿಷಯ ಬೇಡ, ಮರೆಯೋದೇ ಒಳ್ಳೇದು. ಜಾನು, ಸಾಹೇಬ್ರನ್ನ ನೋಡಿ ಮಾತಾಡಿಸ್ತೀನಮ್ಮ. ಇಲ್ಲಪ್ಪ, ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ನೋಡು, ಮೊದಲು ಇನ್ನವ್ರ ಹತ್ರ ಮಾತಾಡು, ಸಮಾಧಾನ ಮಾಡು. ಅಪ್ಪಯ್ಯ ಸ್ಯಾನೆ ಬೇಸರದಲ್ಲ ಅವ್ರೆ. ಅವ್ರ ಹತ್ರ ಮಾತಾಡು ಜಾನು. ಸಾಹೇಬ್ರಿಗೆ ತುಂಬ ಬೇಜಾರಾಗಿದೆ ಅಂತೆ. ಬಾವಾ, ಹಾಗಿದ್ರೆ ಹೊರಡೋಣವಾ? ಹಾಂ ಸರಿ. ಮಾವಯ್ಯ, ನೀವು ಆರಾಮಾಗಿ ಸುಧಾರಿಸ್ಕೊಳ್ಳಿ, ನಾವು ಹೋಗ್ಬತ್ತೀವಿ. ಅತ್ತೆ, ಮಾವಯ್ಯನ ನೋಡ್ಕೊಳ್ಳಿ. ಹೋಗಮ್ಮ. ಅಪ್ಪ, ಬರ್ತೀನಪ್ಪ. ಹುಷಾರು. ಬರ್ತೀನಮ್ಮ. ರೀ, ಈಗ ಸ್ವಲ್ಪ ಹೊತ್ತು ನೀವು ನಿದ್ದೆ ಮಾಡಬೇಕು. ಮಲ್ಕೊಳ್ಳಿ. ತಲೆ ಕೆಡಿಸ್ಕೋಬೇಡಿ, ಏನೂ ಆಗಕ್ಕಿಲ್ಲ. ನಾನಿವ್ನಿ, ನಡ್ರಿ ಹೋಗಮ್ಮ. ಏನು ಯೋಚನೆ ಮಾಡಬೇಡಿ, ನಾನಿವ್ನಿ ಅನ್ನಲ್ಲ. ನೋಡ್ರಿ, ಇಷ್ಟಾದ
ಆದರೂ ಈ ಕೋಣಂಗೆ ಹೆಂಡತಿ ಮೋಹ ಬಿಡಲಿಲ್ವಲ್ಲ. ಏಯ್ ಟೀಚರ್, ಹೋಗು ಹೋಗು, ಒಳಗೆ ಮಾವ ಮಂಗಳಾರತಿ ಮಾಡ್ತಾರೆ ನಿನಗೆ. ರಾಮ, ಜಾನಕಿ, ಏನು ತೊಂದರೆ ಆಗಲಿಲ್ವಲ್ಲಮ್ಮ? ರಾಮ, ಹೋಗಿ ಸಾಹೇಬ್ರನ್ನ ಮಾತಾಡಿಸ್ಲಾ? ನಡಿ ಬಾವಾ, ನಡಿ 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 ನಡಿ. ಅಪ್ಪಯ್ಯ, ಜಾನಕಿಯವ್ರು ಬಂದವ್ರು ನೋಡಿ. ಮಾವ, ಮಾವ, ನಾನೇನು ಸಾಧಕ, ಮೊದಲು ಇವರಿಬ್ಬರಿಗೂ ಊಟ ಬಡಿಸಿ. ಏನೇ ಮಾತಾಡದಿದ್ರು ಊಟ ಆದ್ಮೇಲೆ ಮಾತಾಡೋರಂತೆ. ಇಲ್ಲ ಮಾವ, ನಾನು ನಿಮ್ಮ ಹತ್ರ ಮಾತಾಡಲೇಬೇಕು. ಚಂದ್ರಿ, ಈ ಸೀನು ತುಂಬ ಮಜಾ ಕೊಡುತ್ತೆ ಕಣೆ. ನೋಡ್ತಾ ಇರೋ, ಮಾವನ ಹತ್ರ ಬೈಸ್ಕೊಂಡು ಹೋಗ್ತಾಳೆ. ಕಣಕ್ಕ, ನಿಮಗೆ ನನ್ನ ಮೇಲೆ ಕೋಪನಾ ಮಾವ? ಅಪ್ಪಯ್ಯ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಹೇಳಿ ಮಾವ, ನಾನು ತಪ್ಪು ಮಾಡಿದ್ದೀನಿ ಅಂತ ನೀವು ನಂಬ್ತೀರಾ? ಊರು ಜನ ಹೇಳಿದ್ದನ್ನ ನಂಬಿದ್ರಾ ಮಾವ? ಮಾವ, ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಮಾವ. ನಾನು ನನ್ನ ಕೆಲಸ ಕರೆಕ್ಟಾಗಿ ಮಾಡಿದೆ ಅಷ್ಟೆ. ಚಿಕ್ಕ ವಯಸ್ಸಿಂದನೂ ನನಗೆ ಟೀಚರ್ ಆಗಬೇಕು ಅನ್ನೋದು ಒಂದೇ ಆಸೆ. ನಾನು ನನ್ನ ಕೆಲಸಕ್ಕೆ ಎಷ್ಟು ಮರ್ಯಾದೆ ಗೌರವ ಕೊಡ್ತೀನೋ, ನಿಮಗೂ ಅಷ್ಟೇ ಮರ್ಯಾದೆ ಗೌರವ ಕೊಡ್ತೀನಿ ಮಾವ. ನನ್ನ ಕೆಲಸದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನೇನು ತಪ್ಪು ಮಾಡಿಲ್ಲ ಮಾವ, ನಾನೇನು ತಪ್ಪು ಮಾಡಿಲ್ಲ. ಜಾನಕಿ, ಅಳಬೇಡಮ್ಮ. ನಮ್ಮರೆ, ನೀವು ಅಳಬೇಡಿ. ಅಕ್ಕ, ಈ ಸೀನ್ ಭಾರಿ ಮಜಾ ಆಯ್ತು. ಅಷ್ಟು ಜನರ ಮುಂದೆ ನೀವು ತಲೆ ತಗ್ಸೋ ಹಾಗಾಯ್ತು ಅನ್ನೋ ಕಾರಣಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು ಮಾವ. ಆದರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರೋಂಥ ಕೆಲಸ ನಾನು ಮಾಡಿಲ್ಲ ಮಾವ. ನಾನು ಯಾವತ್ತೂ ಮಾಡೋದು ಇಲ್ಲ. ನಮ್ಮರೆ, ನೀವು ಅಳಬೇಡಿ. ಮಾವ, ನಾನಿಷ್ಟು ಹೇಳಿದ ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತಂದರೆ ನನಗೆ ಒಂದೇ ಒಂದು ಸಹಾಯ ಮಾಡಿ ಮಾವ. ನನ್ನ ಕಣ್ಣು ನೋಡಿ, ಜಾನಕಿ ನೀನು ತಪ್ಪು ಮಾಡಿದ್ಯಾ, ನೀನು ಮನೇಲಿ ಇರಬೇಡ ಅಂತ ಹೇಳಿ ಮಾವ.
ನಾನು ಈಗಲೇ ಹೊರಟ್ಬಿಡ್ತೀನಿ. ನಮ್ಮರೆ ಏನು ಹೇಳ್ತಾ ಇದ್ದೀರಾ ನೀವು? ಅಪ್ಪಯ್ಯ ಇಲ್ಲ ಅಂತ ಹೇಳಿ ಅಪ್ಪಯ್ಯ. ಮಾವಂಗೆ ಅನ್ಸುತ್ತನ್ನ ಹೇಳಿ, ಅವ್ರ ಮನ್ಸಿಗೆ ನೋಯಿಸಿದ್ದೀನಿ ಅಂದಮೇಲೆ ನನಗೆ ಈ ಮನೇಲಿರೋ ಅರ್ಹತೆ ಇಲ್ಲ. ಹೇಳಿ ಮಾವ, ನೀವು ಹೇಳಿದ್ದು ಇನ್ನೊಂದು ಕ್ಷಣ ನಾನು ಇಲ್ಲಿರೋದಿಲ್ಲ. ಈ ಮೌನನೇ ನಿಮ್ಮ ಉತ್ತರ ಅನ್ನೋದಾದ್ರೆ ಸರಿ ಮಾವ, ನಾನು ಬರ್ತೀನಿ. ನಾನು ಹೋಗ್ತೀನಿ. ಜಾನಕಿ ನಿಂತ್ಕೊಳಮ್ಮ. ಈಗಾಗಲೇ ಮಾತು ಬರದೆ ಒಳಗೆ ಸಂಕಟ ಅನುಭವಿಸ್ತಿರೋ ನನಗೆ ಇನ್ನಷ್ಟು ಸಂಕಟ ಕೊಡಬೇಡ. ನಾನು ಈ ವಿಷಯದಲ್ಲಿ ಏನೂ ಮಾತಾಡದೆ ಮೌನವಾಗಿರೋದು ನಿನ್ನ ಮೇಲಿನ ಕೋಪದಿಂದ ಅಲ್ಲ. ನನ್ನ ಮೇಲಿನ ಕೋಪದಿಂದ. ಪೊಲೀಸ್ನವರು ನಿನ್ನನ್ನು ಮನೆಯಿಂದ ಎಳ್ಕೊಂಡು ಹೋಗುವಾಗ ಏನು ಮಾತಾಡದೆ ಮೂಕವಾಗಿ ನಿಂತಿದ್ದೆ ನೋಡು, ಅದಕ್ಕೆ ನನ್ನ ಮೇಲೆ ನನ್ನ ಕೋಪ ಕಣಮ್ಮ. ನೀನು ನಮ್ಮನೆ ಮಹಾಲಕ್ಷ್ಮಿ. ನಮ್ಮನೆನ ಬೆಳಗೋದಕ್ಕೆ ನೀನು ಬಂದಿದ್ದು ನಮ್ಮ ಭಾಗ್ಯ ಕಣಮ್ಮ. ನಿನ್ನಿಂದ ಮನೆಯಿಂದ ಹೊರಗೆ ಹೋಗುವಂತ ಯಾಕಮ್ಮ ಹೇಳಿ? ಅಷ್ಟೊಂದು ಪಾಪಿ ಅಲ್ಲ ನಾನು. ಈ ಮನೆ ನಿಂದು, ನಾವೆಲ್ಲ ನಿನ್ನೋರೇ. ಯಾರು ಏನೇ ಹೇಳಿದ್ರು ನನ್ನ ಸೊಸೆ ಅಪರಂಜಿ ಅಂತ ನನಗೆ ಗೊತ್ತು. ನನ್ನಿಂದ ನಿನಗೆ ನೋವಾಗಿದ್ರೆ ಕ್ಷಮಿಸ್ಬಿಡಮ್ಮ. ಮಾವ, ಇದು ಅಕ್ಕ, ಇದೇನಕ್ಕ ಇದು? ರಾಮ, ನಿನಗೂ ನನ್ನ ಮೇಲೆ ಸಾರ ಕೋಪ ಅಲ್ವೇನ್ಲ? ನೀನು ಕ್ಷಮಿಸ್ಬಿಡು. ಅಪ್ಪಯ್ಯ, ಅಪ್ಪಯ್ಯ, ನಂಗೆ ಇವಾಗ ಉಸಿರು ಬಂತು. ಇನ್ಮ್ಯಾಕೆ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಮ್ಮ ಅಪ್ಪನೇ ಹೇಳಾಗೋಯ್ತು ನಮ್ಮವ್ರು ತೆಪ್ಪು ಮಾಡಿಲ್ಲ ಅಂತ. ನಮ್ಮವ್ರೆ, ನಿಮ್ಗೆ ಇವಾಗ ಸಮಾಧಾನನಾ? ಇಲ್ಲ ಪೈಲ್ವಾನ್ರೆ. ಯಾಕೆ? ಇದನ್ನ ಯಾರು ಮಾಡಿರೋದು ಅಂತ ಕಂಡುಹಿಡಿಲೇಬೇಕು. ಮಾಡದೇ ಇರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಿರ್ಬೇಕಾದ್ರೆ ಇನ್ನು ತಪ್ಪು ಮಾಡಿರೋರಿಗೆ ಶಿಕ್ಷೆ ಅನುಭವಿಸ್ಬೇಕು.